ನಮಸ್ತೆ ವೀಕ್ಷಕರೇ, ಇವತ್ತು ಅಶ್ವಗ್ರೀವ ಅನ್ನುವಂಥ ಒಂದು ಸಿನಿಮಾದ ಟೈಟಲ್ ಲಾಂಚ್ ಆಗಿದೆ. ಈ ಟೈಟಲ್ನ ಲಾಂಚ್ ಮಾಡಿರೋದು ಬೇರೆ ಯಾರು ಅಲ್ಲ, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು. ಬನ್ನಿ, ಈ ಚಿತ್ರದ ನಿರ್ದೇಶಕರಾದ ನಾಗಭೂಷಣ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಈ ಚಿತ್ರದ ಕಂಪ್ಲೀಟ್ ಡೀಟೇಲ್ಸ್ನ ಹಾಗೆ ಅವರ ಸಿನಿ ಜರ್ನಿನ ಕೇಳ್ಕೊಂಡು ಬರೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನೀವೊಬ್ಬರು ಡ್ಯಾನ್ಸರ್ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ರಿ, ಆಮೇಲೆ ಕೊರಿಯೋಗ್ರಾಫರ್ ಆದ್ರಿ, ಆಮೇಲೆ ಕೆಲವು ಸಿನಿಮಾಗಳಲ್ಲಿ ಕೆಲವು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಇದ್ರಿ. ಈಗ ಈ ಚಿತ್ರದ ಮೂಲಕ ಒಂದು ನಿರ್ದೇಶಕರಾಗಿ ಬರ್ತಾ ಇದ್ದೀರಾ. ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು ಸರ್, ಇವತ್ತು ಲಾಂಚ್ ಆಗಿದೆ. ಸೊ ನಿಮ್ಮ ಈ ಜರ್ನಿ ಬಗ್ಗೆ ಹೇಳೋದಾದ್ರೆ ಸರ್, ಮೊದಲನೇದಾಗಿ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ನಾಗಭೂಷಣ್ ಅಂತ. ಸುಮಾರು 12 ವರ್ಷದಿಂದ ನಾನು ಇಂಡಸ್ಟ್ರಿಯಲ್ಲಿದ್ದೀನಿ. ಸುಮಾರು 1000ಕ್ಕಿಂತ ಹೆಚ್ಚು ಒಂದು ಚಲನಚಿತ್ರ ಗೀತೆಗಳಿಗೆ ನೃತ್ಯಗಾರನಾಗಿ ಕೆಲಸ ಮಾಡಿ ಈಗ ಒಂದು 2 ವರ್ಷದಿಂದ ನಾನು ಮಾಸ್ಟರ್ ಕಾರ್ಡ್ ತೊಗೊಂಡು ಡ್ಯಾನ್ಸ್ ಕೊರಿಯೋಗ್ರಾಫರಾಗಿ ವರ್ಕ್ ಮಾಡಿದೆ. ಅದ್ರ ಜೊತೆಗೆ ಸಣ್ಣ ಪುಟ್ಟ ಪಾತ್ರಗಳು ಕೆಲವೊಂದು ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಈಗ ನಿರ್ದೇಶನಕ್ಕೆ ಅಂತ ಕಾಲಿಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೇ ನಟನೇನು ಪ್ರಾರಂಭಿಸ್ತಾ ಇದ್ದೀನಿ ಇದು ಸಿನಿಮಾದ ಜೊತೆಗೆ. ಸೊ ತುಂಬ ಖುಷಿ ಇದೆ. ಅಂದರೆ ನಮ್ಮದು ಇವತ್ತು ಪೋಸ್ಟರ್ ಪ್ಲಸ್ ಟೈಟಲ್ ರಿವೀಲ್ ಎರಡೂ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಕಡೆಯಿಂದ ಆಗಿದ್ದು ತುಂಬ ಖುಷಿ ಕೊಟ್ಟಿದೆ. ಅವ್ರದ್ದು ತುಂಬ ಬ್ಲೆಸ್ಸಿಂಗ್ಸ್ ಇದೆ. ಜಯ ಆಂಜನೇಯ ಅಂತ ಬರೀ ಬ್ಲೆಸ್ಸಿಂಗ್ಸ್ ಕೊಟ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಧ್ರುವ ಸರ್ಜಾ ಸರ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ. ವೀಕ್ಷಕರೇ, ಇವಾಗ ಚಿತ್ರದ ನಾಯಕರಾದ ಅಭಿಜಿತ್ ಸಿಂಗ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಈ ಚಿತ್ರದ ಬಗ್ಗೆ ಅವ್ರೇನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಸರ್ ನಮಸ್ತೆ. ನಮಸ್ತೆ. ಅಶ್ವಗ್ರೀವ ಅನ್ನೋ ಒಂದು ಚಿತ್ರ ಸ್ಟಾರ್ಟ್ ಆದಾಗ ಸೊ ಈ ಚಿತ್ರ ತಂಡಕ್ಕೆ ನೀವು ಹೇಗೆ ಎಂಟ್ರಿ ಆದ್ರಿ ಸರ್? ಯಾವ ಥರ ಆಯಿತು ಪಾತ್ರದ ಸೆಲೆಕ್ಷನ್ ಎಲ್ಲ? ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಾನು ಇಂಟ್ರೊಡಕ್ಷನ್ ಹೇಳ್ಬಿಡ್ತೀನಿ. ನನ್ನ ಹೆಸರು ಅಭಿಜಿತ್ ಸಿಂಗ್ ಅಂತ. ಬೇಸಿಕಲಿ ನಾನು ಗಂಗಾವತಿಯಿಂದ. ಚಿತ್ರರಂಗದಲ್ಲಿ ನಾನು ಬಂದು 6 ವರ್ಷದಿಂದ ಇದ್ದೀನಿ. ಸುಮಾರು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಇವಾಗೂ ಝೀನಲ್ಲಿ ಒಂದು ಒಳ್ಳೆ ಪಾತ್ರ ಮಾಡ್ತಾಯಿದ್ದೀನಿ. ಬಟ್ ಹೆಸರು ರಿವೀಲ್ ಮಾಡೋಕ್ಕಾಗಲ್ಲ. ಸೊ ಈ ಸಿನಿಮಾ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಎಸ್ಪೆಷಲಿ ಅಶ್ವಗ್ರೀವ. ನಾನು ನಮ್ಮ ಡೈರೆಕ್ಟ್ರು ಮಾತಾಡಿದ ಹಾಗೆ ಅವರು ಡಿಸ್ಕಷನ್ ಮಾಡಿಕೊಂಡು, ಇಲ್ಲ ಸರ್ ಹಿಂಗೆ ಮಾಡೋಣ, ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರು. ಖಂಡಿತವಾಗ್ಲೂ ಮಾಡೋಣ. ಬಿಕಾಸ್ ನಾನು ಇಂಡಸ್ಟ್ರಿಗೆ ಬಂದಿರೋದೇ ಸಿನಿಮಾ ಹೀರೋ ಆಗಬೇಕು, ಒಂದು ಒಳ್ಳೆ ನಟ ಆಗಬೇಕು ಅಂತ ಬಂದಿರೋದು. ಆಸೆ ಇವತ್ತು ಈಡೇರ್ತಾ ಇದೆ. ಅಶ್ವಗ್ರೀವ ಅನ್ನೋ ಒಂದು ಸಿನಿಮಾ ಲಾಂಚ್ ಆಗಿದೆ. ಅದು ಬಂದುಬಿಟ್ಟು ನಮ್ಮೆಲ್ಲರ ಕನಸು, ನನ್ನ ಮತ್ತು ನಮ್ಮ ಡೈರೆಕ್ಟ್ರು ನಾಗಭೂಷಣ್ ಸರ್ ಅವ್ರ ಕನಸು. ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಇದನ್ನು ಲಾಂಚ್ ಮಾಡಿಕೊಡ್ಬೇಕು ಅಂತ ಆಸೆ ಇತ್ತು. ಅದಾಗೆ ಆಗಿದೆ. ತುಂಬ ಖುಷಿ ಆಯಿತು. ಹಾಗೆ ಧ್ರುವ ಸರ್ಜಾ ಸರ್ ಕೂಡ ತುಂಬ ಖುಷಿಯಾಗಿ ಪಾಸಿಟಿವ್ ಆಗಿ, ಇಲ್ಲ ತುಂಬ ಚೆನ್ನಾಗಿದೆ, ಒಂದು ಟೈಟ್ಲೇ ತುಂಬ ವೈಬ್ರೇಷನ್ ಆಗಿದೆ, ಒಳ್ಳೆಯದಾಗಲಿ ನಿಮಗೆ ಅಂತ ಆಶೀರ್ವಾದ ಮಾಡಿದ್ದಾರೆ. ಇನ್ನೇನಿದ್ರು ನಮ್ಮ ಕೆಲಸ ಅಷ್ಟೇ, ಚಿತ್ರೀಕರಣ ಮಾಡಬೇಕು, ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಹಾಗೆ ನಮ್ಮ ಅಶ್ವಬೇಗ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ವೇಗವಾಗಿ ಮುಂದುವರಿತೀವಿ. ಸರ್, ಇವಾಗ ನೀವು 6 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಾ ಅಂತ ಗೊತ್ತಾಯಿತು. ಸೊ ಒಂದಷ್ಟು ಕಥೆಗಳನ್ನ ನೀವು ಆಲ್ರೆಡಿ ಕೇಳಿರ್ತೀರಾ. ಸೊ ಅಶ್ವಗ್ರೀವನೇ ಯಾಕೆ ನಾನು ಲಾಂಚ್ ಆಗೋಕ್ಕಿದೆ ಒಂದು ಕರೆಕ್ಟಾದ ಪ್ರಾಜೆಕ್ಟ್ ಅಂತ ಹೇಗೆ ಕಾಣಿಸ್ತಾರೆ? ಅಂದರೆ ಏನು ಸ್ಪೆಷಲ್ ಇದೆ ಅನಿಸುತ್ತೆ? ಅಲ್ಲ, ಆ್ಯಕ್ಚುಲಿ ನೀವು ಹೇಳಿದಾಗೆ ಬಂತು, ಕತೆಗಳು ಬಂದಿದೆ ನನಗೆ. ಬಟ್ ಕತೆಗಳನ್ನಕ್ಕಿಂತ ಚಿಕ್ಕದಾಗಿ ಹೇಳ್ಬಿಡ್ತೀನಿ. 1-2 ಸಿನಿಮಾ ಬಂತು, ಬಟ್ ಮಾಡುವ ಅಂತಲೇ ಮುಂದುವರೆದ್ವಿ. ನಿಮಗೆ ಗೊತ್ತಲ್ವ ಹೇಗಿರುತ್ತೆ ಸಿನಿ ಜರ್ನಿ ಅಂತ. ಸೊ ಲೆಟ್ ಇಟ್ ಬಿ ವಾಟ್ ಎವರ್, ಅದನ್ನು ಪಾಸಿಟಿವ್ ಆಗಿ ಮಾತಾಡೋಣ. ಸೊ ಅಶ್ವಗ್ರೀವನ ಒಪ್ಕೊಳ್ಳೋದಕ್ಕಿಂತ ಅಶ್ವಗ್ರೀವ ಹುಟ್ಟಿರೋದೇ ನಮ್ಮಿಂದ. ನಮ್ಮ ನಿರ್ದೇಶಕರು ಹೇಳಿದ್ರು, ಇಲ್ಲ ಈ ಕಾನ್ಸೆಪ್ಟ್ ಹಿಂಗಿದೆ ಅಂತಂದಾಗ, ಸೊ ಐ ವಾಸ್ ವೆರಿ ಇಂಟ್ರೆಸ್ಟೆಡ್. ಚೆನ್ನಾಗಿ ಮಾಡಬೇಕು, ತುಂಬ ಅದ್ಭುತವಾಗಿ ಮಾಡಬೇಕು ಅಂತ. ಯಾಕಂದರೆ ಎಲ್ಲರೂ ಹೇಳ್ತಾ ಇದ್ದಾರೆ ಆ ಟೈಟ್ಲಲ್ಲಿ ಏನೋ ಒಂದು ವೈಬ್ರೇಷನ್ ಇದೆ ಅಂತ. ಸಿನಿಮಾದಲ್ಲಿ ಇನ್ನೂ ದೊಡ್ಡ ವೈಬ್ರೇಷನ್ ಇದೆ, ಅದ್ಭುತವಾಗಿ ಬರುತ್ತೆ ಅನ್ನೋ ನಂಬಿಕೆ ನನಗೆ, ನಮ್ಮ ತಂಡದವ್ರಿಗಿದೆ. ನೀವೆಲ್ಲರೂ ಆಶೀರ್ವಾದ ಮಾಡಲೇಬೇಕು, ಮಾಡ್ತಿರೋ ನಂಬಿಕೆ ನನಗಿದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಇವತ್ತು ಅಶ್ವಗ್ರೀವ ಅನ್ನೋ ಒಂದು ಸಿನಿಮಾ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಮೇನ್ ಲೀಡಲ್ಲ ಆ್ಯಕ್ಟ್ ಮಾಡ್ತಾ ಇರೋದು ಅಭಿಜಿತ್ ಸಿಂಗ್. ಸಿನಿಮಾ ಡೈಲಾಗ್ಸ್ ವಿನಯ್ ಅವ್ರು ಬರೀತಾರೆ. ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಜಯ ಆಂಜನೇಯ. ಥ್ಯಾಂಕ್ ಯು ಸೊ ಮಚ್.